ಇವತ್ತಿನ ಸ್ಪೆಷಲ್ ಸ್ವೀಟ್ ರೆಸಿಪಿ ಅಕ್ಕಿ ಪಾಯಸ. ಕೆಲವರು ಇದನ್ನು ಮಿಟ್ಟ ಅಂತಲೂ ಕರೀತಾರೆ. ಅಕ್ಕಿ ಪಾಯಸ ಮುಸ್ಲಿಂ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ರುಚಿಯಾಗಿರುತ್ತೆ. ಅವರ ಮದುವೆಗಳಲ್ಲಾಗಿರ್ಬೋದು, ರಂಜಾನ್ ಟೈಮಲ್ಲಾಗಿರ್ಬೋದು ಈ ಪಾಯಸನ ಮಾಡೇ ಮಾಡ್ತಾರೆ. ಅದೇ ಥರ ಪಾಯಸನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು, ಏನೆಲ್ಲ ಪದಾರ್ಥಗಳನ್ನ ಬಳಸಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪ್ಲೀಸ್ ಪೂರ್ತಿಯಾಗಿ ನೋಡಿ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ 100 ಗ್ರಾಮ್ ಅಕ್ಕಿ ತಗೊಂಡಿದ್ದೀನಿ. ನಾನು ತಗೊಂಡಿರೋದು ಜೀರಾ ರೈಸ್. ಈ ಅಕ್ಕಿ ಪಾಯಸ ಮಾಡೋದಕ್ಕೆ ಜೀರಾ ರೈಸೇ ಉಪಯೋಗಿಸ್ಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿರೋದು. ನೋಡಿ, ಒಂದು ಚಿಕ್ಕ ಲೋಟದಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಇದು 100 ಗ್ರಾಮ್ಸ್ ಇದೆ. ಈಗ ಇದನ್ನು ಒಂದೆರಡು ಸಲ ತೊಳೆದ್ಬಿಟ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಬೇಕು. 100 ಗ್ರಾಮ್ ಅಕ್ಕಿಗೆ 1 ಲೀಟರ್ ಹಾಲು ತಗೊಳ್ಬೇಕು. ಗಟ್ಟಿ ಹಾಲು ಅಥವಾ ಬ್ಲೂ ಕಲರ್ ಪ್ಯಾಕೆಟ್ ಹಾಲು ಬೇಕಾದರೂ ಯೂಸ್ ಮಾಡ್ಬೋದು. ಕೋವಾ 150 ಗ್ರಾಮ್. ನಾನಿಲ್ಲಿ ತೊಗೊಂಡಿರೋದು ಸಪ್ಪೆ ಕೋವಾ. ಯಾವ ಗ್ಲಾಸಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ತುಪ್ಪ ತಗೊಳ್ಬೇಕು. ಅಂದರೆ ಅಕ್ಕಿ ಮತ್ತು ತುಪ್ಪ ಈಕ್ವಲ್ ಆಗಿ ಇರಬೇಕು. ಗೋಡಂಬಿ 50 ಗ್ರಾಮ್ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಬೋದು. ಇದಕ್ಕಿಂತ ಜಾಸ್ತಿನೂ ಹಾಕ್ಕೊಳ್ಬೋದು, ಕಡಿಮೆ ಬೇಕಿದ್ರೂ ಹಾಕ್ಕೊಳ್ಬೋದು. 20 ಗ್ರಾಮಷ್ಟು ಚಿರೋಂಜಿ ಸೀಡ್ಸ್ನ ತಗೊಂಡಿದ್ದೀನಿ. ಇದನ್ನು ಪಾಯಸಕ್ಕೆ ಹಾಕಿದ್ರೆ ಪಾಯಸ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದರ ಜೊತೆಗೆ ಒಂದು 50 ಗ್ರಾಮಷ್ಟು ಬಾದಾಮಿನ ಕಲ್ಲಲ್ಲಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಸಕ್ಕರೆ ನಾನಿಲ್ಲಿ 300 ಗ್ರಾಮ್ಸ್ ತಗೊಂಡಿದ್ದೀನಿ. ನೀವೇನಾದರೂ ಮಿಲ್ಕ್ ಮೇಡ್ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಸಕ್ಕರೆ 200 ಗ್ರಾಮಷ್ಟು ಹಾಕ್ಕೊಳ್ಬೇಕು. ಇದಿಷ್ಟು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ನೀವು ಮಾಡುವಂಥ ರೈಸ್ ಖೀರ್ ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಕೋವಾ ಅಥವಾ ತುಪ್ಪ ಕಡಿಮೆ ಹಾಕ್ಕೊಳ್ಳೋದು ಮಾಡಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಕರೆಕ್ಟಾಗಿ ಅಳತೆ ತಿಳಿಸ್ಕೊಟ್ಟಿದ್ದೀನಿ, ಅದೇ ಪ್ರಕಾರ ಮಾಡ್ಕೊಳ್ಳಿ. ನೀವೇನಾದರೂ ಅರ್ಧ ಲೀಟರ್ ಹಾಲನ್ನ ಉಪಯೋಗಿಸಿ ಮಾಡ್ತಾ ಇದ್ದೀರಾ ಅಂದರೆ 50 ಗ್ರಾಮಷ್ಟು ಅಕ್ಕಿನ ಹಾಕ್ಕೊಳ್ಬೇಕು. ಈಗ ರೈಸ್ ಖೀರ್ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ಉಪಯೋಗಿಸ್ಬೇಕು, ಆವಾಗ ನೀವು ಮಾಡುವಂಥ ರೈಸ್ ಖೀರ್ ತಳ ಅಂಟ್ಕೊಳ್ಳೋದಿಲ್ಲ. ಇದಕ್ಕೀಗ ತುಪ್ಪ ಹಾಕಿಬಿಟ್ಟು, ತುಪ್ಪ ಹಾಕಿದ ತಕ್ಷಣ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆಗೋದಕ್ಕೆ ಮುಂಚೆನೇ ಗೋಡಂಬಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಗೋಡಂಬಿನ ಹಾಕಿದ್ರೆ ಗೋಡಂಬಿ ಕಲರು ಬೇಗ ಕಪ್ಪಗಾಗತ್ತೆ, ತಿನ್ನಬೇಕಾದ್ರೆ ಅದರ ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ಗೋಡಂಬಿ ಹಾಕಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಈ ಚಿರೋಂಜಿ ಸೀಡ್ಸ್ ಏನಿದೆ ಅದನ್ನು ಹಾಕಿಬಿಟ್ಟು ಜಸ್ಟ್ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈಗ ಅರ್ಧ ಗಂಟೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ 1-3 ನಿಮಿಷ ಅಕ್ಕಿನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಕೋವಾ ಬಳಸ್ತೀರಾ ಮನೇಲಿರುವಂಥ ಪದಾರ್ಥಗಳನ್ನೇ ಬಳಸಿ ಅಕ್ಕಿ ಪಾಯಸ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು. 1-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಕರೆಕ್ಟಾಗಿ 1 ಲೀಟರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಐ ಫ್ಲೇಮಲ್ಲೇ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ನೀರು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿ ಇದರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ನಾನು ಯಾವ ರೀತಿ ಮುಚ್ಚಿದ್ದೀನಿ ನೋಡಿ, ಅರ್ಧ ಓಪನ್ ಮಾಡಿಬಿಟ್ಟು ಮುಚ್ಚಬೇಕು, ಪೂರ್ತಿಯಾಗಿ ಮುಚ್ಚಬಾರ್ದು, ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮ್ನಲ್ಲೇ ಒಂದು 10-15 ನಿಮಿಷ ಅಕ್ಕಿ ನುಣ್ಣಗೆ ಬೇಯಿಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ 1 ಲೀಟರ್ ಹಾಲೇನು ತೆಗೆದಿಟ್ಕೊಂಡಿದ್ದೆ ಅದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಹಾಲು ಉಕ್ಕು ಬರ್ತಾ ಇದೆ. ಇಷ್ಟು ಬಿಸಿ ಆದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವಾಗಲೇ ಇಟ್ಟಿರುವಂಥ ಅಕ್ಕಿ ನೋಡೋಣ. ಕರೆಕ್ಟಾಗಿ ನಾನು 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಾವು ಹಾಕಿರುವಂಥ ಅಕ್ಕಿ ಏನಿದೆ ಅದು ನುಣ್ಣಗೆ ಬೆಂದೋಗಿದೆ. ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಈಗ ಐ ಫ್ಲೇಮಲ್ಲಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಮ್ಯಾಶ್ ಮಾಡ್ಕೊಳ್ಬೇಕು. ಮ್ಯಾಶರೆಲ್ಲ ಯೂಸ್ ಮಾಡಬೇಡಿ, ನೀವು ಯಾವ ಸ್ಪೂನ್ ಯೂಸ್ ಮಾಡಿರ್ತೀರೋ ಅದರಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು.
ನನಗೆ ಕೇಸರಿ ದಳಗಳು ಸಿಕ್ಕಿಲ್ಲ, ಸೊ ಅದಕ್ಕೆ ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೇಸರಿ ದಳನೇ ಹಾಕ್ಕೊಳ್ಬೋದು, ಅದು ಕಲರು ಕೊಡುತ್ತೆ, ಟೇಸ್ಟು ಕೊಡುತ್ತೆ, ಹೆಲ್ತ್ಗೂ ಒಳ್ಳೆಯದು. ಈಗ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ಹಾಲು ಬೇಕಿದ್ರೂ ಹಾಕ್ಕೊಳ್ಬೋದು, ಆದರೆ ಬಿಸಿ ಮಾಡಿ ಹಾಕಿದ್ರೆ ಪಾಯಸ ಬೇಗ ರೆಡಿಯಾಗುತ್ತೆ. ಹಾಗೆ ಫ್ರೆಂಡ್ಸ್, ಹಾಲು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ದಿರ ಬಿಡಬೇಡಿ, ತಳ ಅಂಟ್ಕೊಳ್ಳುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಕೋವಾ ಹಾಕ್ಕೊಳ್ತಾ ಇದ್ದೀನಿ. ಕೋವಾ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಕೋವಾ ಕಂಪ್ಲೀಟಾಗಿ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಮಿನಿಮಮ್ 5 ನಿಮಿಷ ಆಗುತ್ತೆ. ಈ ರೈಸ್ ಖೀರ್ ಮಾಡೋದಕ್ಕೆ ಸಪ್ಪೆ ಕೋವಾ ಯೂಸ್ ಮಾಡಿದ್ರೆ ಒಳ್ಳೆಯದು. ಸ್ವೀಟ್ ಕೋವಾ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ನಾವು ಹಾಕಿರುವಂಥ ಕೋವಾ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಈಗ ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಳ್ಬೇಕು. ಬಾದಾಮಿ ಈ ರೀತಿ ತರ್ತರಿಯಾಗೇ ಇರಬೇಕು, ನುಣ್ಣಗೆ ಪೌಡರ್ ಮಾಡಿ ಹಾಕ್ಕೊಳ್ಬಾರ್ದು. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಹಾಕಿದ್ಮೇಲೆ 2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಸಕ್ಕರೆ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಿದ್ರೆ ಪಾಯಸ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಸೊ ಸಕ್ಕರೆ ಹಾಕಿ 2-3 ನಿಮಿಷ ಐ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದೇ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ತಣ್ಣಗಾದ್ಮೇಲೆ ಇದು ಇನ್ನೂ ಒಂಚೂರು ಗಟ್ಟಿಯಾಗತ್ತೆ. ಅಷ್ಟೇ, ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ರೈಸ್ ಖೀರ್ ರೆಡಿಯಾಗತ್ತೆ. ಇದನ್ನು ಫ್ರಿಜ್ಜಲ್ಲಿಟ್ಟು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತಿಂದರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. 100% ಪಕ್ಕಾ ಮುಸ್ಲಿಂ ಸ್ಟೈಲಲ್ಲಿ ರೈಸ್ ಖೀರ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಲ ನೀವು ಟ್ರೈ ಮಾಡಿ, ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳುವಾಗೂ ಇಲ್ಲ, ಕರೆಕ್ಟಾಗಿದೆ. ಸೊ ಇವತ್ತಿನ ಈ ರೈಸ್ ಖೀರ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಚಿಕ್ಕ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಬೇಕಿದ್ರೂ ನಾನು ಹಾಕುವಂಥ ವಿಡಿಯೋಗಳನ್ನು ನೀವು ನೋಡ್ಬೋದು. ಇವತ್ತಿನ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.